ತಮಗೆ ಗಂಡು ಮಕ್ಕಳು ಹುಟ್ಟಲಿಲ್ಲ ಎನ್ನುವ ಕಾರಣಕ್ಕಾಗಿ ಯೋಧನೊಬ್ಬ ತನ್ನ ಮಗಳಿಗೆ ವಿಷ ಜೀವ ತೆಗೆದಿರುವ ಹೃದಯ ವಿದ್ರಾವಕ ಘಟನೆ ತ್ರಿಪುರಾದ ಖೋವೈ ಜಿಲ್ಲೆಯ ಬೆಹಲಬಾರಿ ಗ್ರಾಮದಲ್ಲಿ ಜರುಗಿದೆ. ಬೆಹಲಬಾರಿ ಗ್ರಾಮದ ರತೀಂದ್ರ ತೆಬ್ಬಾರ್ ಎಂಬಾತನೇ ತಾನು ಹುಟ್ಟಿಸಿದ ಮಗುವಿನ ಜೀವ ತೆಗೆದಿರುವ ಮಹಾಪಾಪಿ. ಈತ ತ್ರಿಪುರ ರಾಜ್ಯದ ರೈಫಲ್ಸ್ ಬೆಟಾಲಿಯನ್ 10ರಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಹಸುಳೆಯ ಜೀವ ಬಲಿ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈತನನ್ನು ಈಗ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶರು ಈ ಪಾಪಿಯನ್ನು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ರತೀಂದ್ರಗೆ 2 ಹೆಣ್ಣು ಮಕ್ಕಳಿದ್ದರು. ಇದರಲ್ಲಿ 2ನೇಯವಳೆ ಜೀವ ಕಳೆದುಕೊಂಡ ಸುಹಾನಿ. ರತೀಂದ್ರ ಅವರ ಪತ್ನಿ ಮಿಥಾಲಿ ತನ್ನ ಮಕ್ಕಳೊಂದಿಗೆ ತನ್ನ ಸಹೋದರಿಯ ಊರಿಗೆ ಹೋಗಿದ್ದಳು. ಇವರ ಜೊತೆಗೆ ಗಂಡ ರತೀಂದ್ರ ಕೂಡ ಹೋಗಿದ್ದ. ಈ ಸಂದರ್ಭದಲ್ಲಿ ಮಗಳಾದ ಸುಹಾನಿಗೆ ಬಿಸ್ಕೆಟ್ ಕೊಡಿಸುವುದಾಗಿ ಅಂಗಡಿಗೆ ಕರೆದೊಯ್ದಿದ್ದ. ಅಂಗಡಿಯಲ್ಲಿ ಬಿಸ್ಕೆಟ್ ತೆಗೆದುಕೊಂಡು ನಂತರ ಅದಕ್ಕೆ ವಿಷ ಬೆರೆಸಿದ್ದಾನೆ. ಪಾಪ ಏನೂ ಕಾಣದ ಹಸುಗೂಸು ಈ ಬಿಸ್ಕೆಟ್ಟನ್ನು ತಿಂದಿದೆ. ಈ ಬಿಸ್ಕೆಟ್ಟನ್ನು ತಿಂದು ಅಸ್ವಸ್ಥಗೊಂಡು ವಾಂತಿ ಮಾಡಿಕೊಂಡಿದೆ. ನಂತರ ಮನೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಇದನ್ನು ಪತ್ನಿ ವಿಚಾರಿಸಿದ್ದಾಳೆ. ಏನು ತಿನ್ನಿಸಿದ್ದೀಯಾ ಎಂದು ಕೇಳಿದ್ದಾಳೆ. ಬಾಯಿಂದ ಕೆಟ್ಟ ವಾಸನೆ ಬರುತ್ತಿರುವುದನ್ನು ನೋಡಿ ಏನು ತಿನ್ನಿಸಿದ್ದೀಯಾ ಎಂದು ಗಂಡನನ್ನು ಕೇಳಿದ್ದಾಳೆ. ಆಗ ಈತ ಏನು ಉತ್ತರ ಕೊಡದೆ ಮೌನ ವಹಿಸಿದ್ದಾರೆ. ತಕ್ಷಣವೇ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಆರೋಪಿ ರತೀಂದ್ರ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಏನೇ ಆಗಲಿ, ಈಗಿನ ಕಾಲದಲ್ಲಿ ಮಕ್ಕಳು ಬೇಕು ಎಂದು ಒತ್ತಾಡುತ್ತಿದ್ದಾರೆ. ಕೆಲವರು ಮಕ್ಕಳಿಗಾಗಿ ಇಲ್ಲ ಸಲ್ಲದ ದೇವರುಗಳ ಮೊರೆ ಹೋಗುತ್ತಿದ್ದಾರೆ. ಪ್ರತಿ ದೇವಸ್ಥಾನಕ್ಕೆ ತೆರಳಿ, ದೇವರೇ ನನಗೆ ಒಂದು ಮಗು ಕೊಡಪ್ಪ, ಅದು ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ರೀತಿಯಲ್ಲಾರು ಇರಲಿ, ನನಗೆ ಮಗು ಕೊಡಪ್ಪ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಆದರೂ ಕೂಡ ಮಕ್ಕಳು ಅವರಿಗೆ ಸಿಗುತ್ತಿಲ್ಲ. ಮಕ್ಕಳ ಭಾಗ್ಯವು ಅವರಿಗೆ ದೊರಕುತ್ತಿಲ್ಲ. ಆದರೆ ನೋಡಿ, ಇಲ್ಲಿ ಇದ್ದಾನಲ್ಲ ಈತ ಯೋಧ, ದೇಶವನ್ನು ಕಾಯುವ ಯೋಧ ತನ್ನ ಮಗಳನ್ನು ಬಲಿ ತೆಗೆದುಕೊಂಡಿದ್ದಾನೆ ಅಂದರೆ ಇದೆಂತ ಅರ್ಥ? ಇದಕ್ಕೆ ಏನೆನ್ನಬೇಕು? ಈತ ದೇಶ ಕಾಯುವವನೋ ಅಥವಾ ಮಕ್ಕಳ ಬಲಿ ತೆಗೆದುಕೊಳ್ಳುವವನೋ ಏನೋ ಹೇಳಬೇಕಿದೆ. ಈತ ಮಾಡಿರುವ ರೀತಿ ನೋಡಿದರೆ ಎಂಥ ಅಸಹ್ಯ ಹುಟ್ಟಿಸುವಂತಹ ವಿಚಾರವಾಗಿದೆ. ತನ್ನ ಮಗಳನ್ನೇ ಗಂಡು ಮಗು ಹುಟ್ಟಲಿಲ್ಲ ಅನ್ನುವ ಕಾರಣಕ್ಕಾಗಿ ತನ್ನ ಸುಂದರವಾದ ಹೆಣ್ಣು ಮಗುವನ್ನು ಮುದ್ದಾದ ಹೆಣ್ಣು ಮಗುವನ್ನು ಬಲಿ ತೆಗೆದುಕೊಂಡಿದ್ದಾನೆ. ಈತ ಎಂಥ ಕ್ರೂರಿ ಎನ್ನುವುದು ನೋಡಿದರೆ ಇದರಿಂದ ಅರ್ಥವಾಗುತ್ತದೆ. ತನ್ನ ಮಕ್ಕಳಿಗೆ ವಿಷ ಉಣಿಸುವುದು ಇದರ ಏನರ್ಥ ಇದು? ಕೆಲವೆಡೆ ಅದು ಇದು ಏನೋ ಆಗುತ್ತದೆ, ಆದಾಗ ಏನೋ ಹೇಳಬಹುದು. ಆದರೆ ಇಲ್ಲಿ ನೋಡಿ, ಈತ ತನ್ನ ಮಗು, ತಾನು ಹುಟ್ಟಿಸಿದ ಮಗು, ಎಂಥಾದ ಮುದ್ದಾದ ಮಗು ನೋಡಿ, ಆ ಮಗುವನ್ನು ನೋಡಿದ್ರೆ ಮುದ್ದಾಡಬೇಕು ಅನಿಸುತ್ತೆ. ಆದರೆ ಈ ಮುಟ್ಟಾಳ ಈತ ಮಾಡಿದ್ದಾನಲ್ಲ, ಒಬ್ಬ ಯೋಧ ಬೇರೆ. ಈ ಯೋಧ ತನ್ನ ಮಗುವನ್ನು ಬಲಿ ತೆಗೆದುಕೊಂಡಿದ್ದಾನಲ್ಲ, ಇದೆಂಥ ಅಪರಾಧ. ತನಗೆ ಗಂಡು ಮಗು ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಹೆಣ್ಣು ಮಗನೇ ಬಲಿ ತೆಗೆದುಕೊಂಡಿದ್ದು ಎಷ್ಟು ಸರಿ? ಯಾರಿಗಾರು ಈ ಮಗುವನ್ನು ಕೊಟ್ಟು ಬಿಟ್ಟಿದ್ದರೂ ಸಾಕಿತ್ತು, ಅವರು ಸಾಕಿಕೊಳ್ಳುತ್ತಿದ್ದರು. ಯಾರು ಮಕ್ಕಳಿಲ್ಲ ಅನ್ನೋರು ಕೊಟ್ಟಿದ್ರು ಸಹ ಅದನ್ನು ಸಾಕಿಕೊಳ್ತಿದ್ರು. ಆದರೆ ಈತ ಮಾಡಿರುವ ಘನ ಕಾರ್ಯ ಮಾತ್ರ ಅಪಾಪ. ಎಂಥ ಪಾಪಿ ಎಂಥ ಪಾಪಿ ಎನ್ನುವುದನ್ನು ತೋರಿಸುತ್ತದೆ. ಇದರಲ್ಲಿ ಈಗ ಈತನ ಪತ್ನಿ ಈತನಿಗೆ ಈತನ ಮಾಡಿರುವ ದುಷ್ಕೃತ್ಯಕ್ಕೆ ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅವರ ಪ್ರಕಾರ ತಮ್ಮ ಗಂಡ ಎಂಥ ಕ್ರೂರಿ ಎನ್ನುವುದು ಅವರಿಗೆ ಮನದಟ್ಟಾಗಿದೆ. ಹಾಗಾಗಿ ಅವರು ನನ್ನ ಗಂಡನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಈ ಪಾಪಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ನೀಡಬೇಕು ಎನ್ನುವುದು ಅವರ ಒತ್ತಾಯವಾಗಿದೆ. ಒಟ್ಟಾರೆ ತಂದೆ ತಾಯಿಗಳು ತಿಳಿದುಕೊಳ್ಳಬೇಕು, ಹೆಣ್ಣಾದರೇನೋ ಗಂಡಾದರೇನೋ ಅವರು ಮಕ್ಕಳೇ.
ಮಕ್ಕಳ ರೀತಿಯಲ್ಲಿ ನಾವು ನೋಡಬೇಕು. ಹೆಣ್ಣು ಗಂಡು ಎನ್ನುವ ತಾರತಮ್ಯ ತಂದೆ ತಾಯಿಗಳಲ್ಲಿ ಯಾವುದೇ ಕಾರಣಕ್ಕೂ ಇರಬಾರದು. ತಂದೆ ತಾಯಿಗಳು ಯಾವುದೇ ಮಕ್ಕಳಾಗಲಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅವ್ರ ವಿದ್ಯಾಭ್ಯಾಸ ಕೊಡಿಸಬೇಕು, ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು, ಅವರಿಗೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯವಾಗಿದೆ. ಇದು ಎಲ್ಲರ ಗಮನದಲ್ಲಿರಬೇಕು.